ಹಾಯ್ ಎಲ್ರಿಗೂ. ಇವತ್ತು ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ನಾರ್ಮಲಾಗೆ ಪಲಾವ್ ಮಾಡ್ಕೋತಾ ಇದ್ದೀನಿ. ನಾನು ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದನ್ನೇ ಯೂಸ್ ಮಾಡಿಕೊಂಡು ಬೇಸನ್ ದೋಸೆ ಕೂಡ ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟೇ ಡಯಟ್ ಫುಡ್ ಮಾಡ್ಕೊಂಡ್ರು ಒಂದು ನಮ್ಗೆ ಇಷ್ಟ ಆಗಿರೋಂಥ ತಿಂಡಿ ಅಂತ ಇರುತ್ತೆ. ಪಲಾವು, ಅಕ್ಕಿ ರೊಟ್ಟಿ ಇದನ್ನೆಲ್ಲ ನಮ್ಗೆ ವೀಕ್ಲಿ ಒನ್ಸೋ ಅಥವಾ 15 ಡೇಸ್ ಒನ್ಸೋ ತಿಂದ್ರೇ ಸಮಾಧಾನ ಆಗುತ್ತೆ. ಹಾಗಾಗಿ ಪಲಾವ್ ಮಾಡಿಕೊಂಡು ಈರುಳ್ಳಿ, ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೀನ್ಸು, ಕ್ಯಾರೆಟು, ಶುಂಠಿ, ಉರುಳಿ ಹೂವು ಕೂಡ ಇತ್ತು, ಅದನ್ನು ಹಾಕ್ಕೊಂಡು ಬೇಸನ್ ದೋಸೆ ಮಾಡ್ಕೋತಾ ಇದ್ದೀನಿ. ನಾನು ಈಸಿಯಾಗಿ ಹೋಗಿ ಮಾಡ್ಕೋತೀನಿ. ಎರಡೂ ಯಾವ ವೆಜಿಟೇಬಲ್ಸ್ ತೊಗೊಂಡಿರ್ತೀನಿ ಅದನ್ನೇ ತೊಗೊಂಡು ಬೆಳಗಿನ ಹೆಲ್ದಿ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಳೋದ್ರಿಂದ ನನಗೆ ಕೆಲಸ ಕೂಡ ಈಸಿ ಆಗುತ್ತೆ. ನಾನು ಅದರಲ್ಲಿ ಸ್ವಲ್ಪ ತರಕಾರಿ ತೆಕ್ಕೊಂಡು ನನ್ನ ಮಗನಿಗೆ ಗೋಧಿ ದೋಸೆ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಪಿಂಚಷ್ಟು ಸೋಡಾ ಹಾಕಿದ್ದೀನಿ ಅದಕ್ಕೆ. ಅವನಿಗೂ ಕೂಡ ಬೆಳಿಗ್ಗೆ ಹೆಲ್ದಿಯಾಗಿರಲಿ, ವೆಜಿಟೇಬಲ್ಸ್ ಎಲ್ಲ ತಿನ್ನೋದ್ರಿಂದ ಹೆಲ್ದಿ ಆಗುತ್ತೆ ಅನ್ನೋ ರೀಸನ್ಗೆ ಈ ರೀತಿ ಹಾಕ್ಕೊಂಡು ನನಗೆ ಬೇಸನ್ ದೋಸೆ ಹಾಕ್ಕೋತಾ ಇದ್ದೀನಿ. ಬೇಸನ್ ದೋಸೆಗೆ ನಾನು ಸೋಡಾ ಏನು ಹಾಕ್ಕೊಂಡಿಲ್ಲ. ಈ ರೀತಿ ಎರಡು ತಿಂಡಿ ಕೂಡ ಮ್ಯಾನೇಜ್ ಮಾಡ್ಕೋತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.